ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದಂ ದೇವಂ ಸಿದ್ಧಾರೂಢಮಹಂ ಭಜೆ ಅಂಥೇಳಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಎಷ್ಟೊಂದು ಸುಂದರವಾಗಿ ಸ್ತೋತ್ರಗೈದರಂತ. ಸಿದ್ಧಾರೂಢಪ್ಪನ ಒಂದು ನಾಮವನ್ನು ಉಚ್ಚಾರ ಮಾಡಿದರೆ, ಸಿದ್ಧಾರೂಢ ಅಪ್ಪನ ಒಂದು ದರ್ಶನವನ್ನು ತೆಗೆದುಕೊಂಡ್ರೆ, ಸಿದ್ಧಾರೂಢ ಅಪ್ಪನ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕಳಚಿ ಹೋದಂಥ ಅನುಭವ ಪ್ರತಿಯೊಬ್ಬರಿಗೂ ಬರ್ತೈತಿ. ಸಿದ್ಧಾರೂಢಪ್ಪ ಕೇವಲ ಮನುಷ್ಯನಾಗಿ ಹುಟ್ಟಿ ಬರಲಿಲ್ಲ, ಸಾಕ್ಷಾತ್ ಪರಮೇಶ್ವರನ ಆ ರೂಪವನ್ನು ಧಾರಣೆ ಮಾಡಿ ಹುಬ್ಬಳ್ಳಿಗೆ ಬಂದು ನೆಲೆಸಿದ. ಅದಕ್ಕೆ ಇವತ್ತಿನ ಮಠನೂ ಸಹಿತ ಶ್ರೀ ಸಿದ್ಧಾರೂಢರು ಅಂದ್ರೆ ಜೀವಂತ ಜಾಗೃತ ದೇವರು. ಯಾರು ಆ ಪರಮಾತ್ಮನನ್ನು ನಂಬಿದಾರ, ಯಾರು ಆ ಸದ್ಗುರು ಸಿದ್ಧಾರೂಢರ ಮೇಲೆ ವಿಶ್ವಾಸವನ್ನು ಇಟ್ಟಾರ, ಯಾವಾಗಲೂ ಅವರನ್ನು ಕೈ ಹಿಡಿದು ಕಾಯ್ತಾನೆ. ಇದರೊಳಗೆ ಯಾವ ಸಂಶಯನೂ ಇಲ್ಲ. ನಾವು ಮಾಡಿದಂತಹ ಪ್ರಾರಬ್ಧ ಕರ್ಮವನ್ನು ನಾವು ಭೋಗಿಸಬೇಕಿರ್ತೈತಿ. ಅದಕ್ಕೆ ಅದನ್ನು ನಾವು ಭೋಗಿಸ್ಲಿಕ್ಕೆ ಬೇಕು. ಒಬ್ಬ ಪುಣ್ಯಾತ್ಮರು ನನ್ನ ಕೇಳಿದರು, ಏನಂದ್ರೆ, ಹಗಲಿ ರಾತ್ರಿ ಸಿದ್ಧಾರೂಢರ ಒಂದು ಪ್ರವಚನವನ್ನು ಮಾಡ್ತಿ, ಹಗಲಿ ರಾತ್ರಿ ಸಿದ್ಧಾರೂಢರ ಒಂದು ಪವಾಡಗಳನ್ನು ಹೇಳ್ತಿದ್ದಿ, ನಿನ್ನ ಮಗನ ಆರೋಗ್ಯನ ಇನ್ನೂ ಸುಧಾರಿಸವಲ್ತು, ನಿನ್ನ ಮಗನ ಇಷ್ಟು ತೊಂದರೆ ಐತಿ, ನಿನ್ನ ಜೀವನದೊಳಗನ ಅವ ಪವಾಡ ಮಾಡಿಲ್ಲ ಅಂತ ಒಬ್ಬರು ಅಂದ್ರೆ ನನಗೆ. ಆವಾಗ ನನಗೆ ಅವ್ರ ಮೇಲೆ ಸಿಟ್ಟು ಬರಲಿಲ್ಲ. ನಾ ಏನು ಹೇಳಿದ್ದೆ ಅಂದ್ರೆ, ಇವತ್ತು ನನ್ನ ಮಗ ಉಸಿರಾಡ್ಕೊಂತ ನಕ್ಕೊಂತ ನನ್ನ ಜೊತೆ ಅದಾನಪ್ಪ ಅಂದ್ರೆ ಅದು ಸಿದ್ಧಾರೂಢಪ್ಪನ ಪವಾಡ, ಮತ್ತೊಂದು ಏನಿಲ್ಲ ಅಂಥೇಳಿ. ಒಂದು ಮಾತು ಹೇಳ್ತೀನಿ, ಏನಂತಂದ್ರೆ, ಹೊರಗೆ ಏನು ನಾವು ಸುಖಾನ ಇರಲಿ ದುಃಖ ಇರಲಿ ಅನುಭವಿಸಕತ್ತೇವಲ್ಲ, ಇದನ್ನು ನಾವು ಮಾಡಿದ ಪಾಪ ಪುಣ್ಯದ ಆಧಾರದ ಮೇಲೆ ಅನುಭವಿಸಕತ್ತೇವೆ. ಆದರೆ ಅಂತರಂಗದೊಳಗೆ ಆ ಅಪ್ಪನ ಮೇಲೆ ಏನು ನಂಬಿಕೆ ಇಟ್ಟೇವಲ್ಲ, ಅದ ನಾವು ಮಾಡುವಂಥ ಪುಣ್ಯ. 4 ಮಂದಿ ಚಲೋ ಅಂತಿರ್ತಾರೆ, 4 ಮಂದಿ ಕೆಟ್ಟ ಅಂತಿರ್ತಾರೆ. ಆ ಕಡೆ ಲಕ್ಷ್ಯ ಕೊಡಬಾರ್ದು. ಏನು ಮಾಡಬೇಕಪ್ಪ ಅಂದ್ರೆ, ನಮ್ಮ ಮನಸ್ಸಿನ ಕಡೆ ನಮ್ಮ ಲಕ್ಷ್ಯ ಇರಬೇಕು. ಯಾವಾಗಲೂ ಸಹಿತ ಸಿದ್ಧಾರೂಢರ ನಾಮಸ್ಮರಣೆ ಒಳಗೆ ಇದ್ದೀವಪ್ಪ ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತೆ ಅಷ್ಟೆ. ಸಿದ್ಧಾರೂಢರು ದೇಹವನ್ನು ಧರಿಸಿ ಬಂದಿದ್ದರು, ಅದಕ್ಕೆ ದೇಹವನ್ನು ಬಿಟ್ಟರು. ಅದರಿಂದ ದೇಹಿಗೆ ಏನು ತೊಂದರೆ ಇಲ್ಲ ಅಂತ. ದೇಹಿ ಯಾರೋ ಸಿದ್ಧಾರೂಢ. ಕಣ್ಣಿಗೆ ಕಂಡಿದ್ದೇನು ದೇಹ. ದೇಹ ಹುಟ್ಟಿತ್ತು, ಅದು ಹೋತು. ಆದರೆ ದೇಹಿಯಾದಂತಹ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದಂತಹ ಆ ಸಿದ್ಧಾರೂಢಪ್ಪ ಇವತ್ತಿನ ಮಠನೂ ಅದ ನೋಡ್ರಿ. ಅವ ಇಲ್ಲದ ಜಗಾನೇ ಇಲ್ಲ. ಅವನ ಒಂದು ಚಿಂತನೆಯನ್ನು ಯಾವಾಗಲೂ ಮಾಡ್ಕೊತಿರ್ಬೇಕು. ಸಿದ್ಧಾರೂಢಪ್ಪ ಅವರ ಒಂದು ಚೈತನ್ಯ, ಅವರ ಒಂದು ತಪೋಶಕ್ತಿ ಸಿದ್ಧಾರೂಢನ ಮಠದ ಸುತ್ತಲೂ ಕನದೊಳಗನೂ ಐತಿ. ಅಲ್ಲಿರುವಂತಹ ಕೆರೆ, ಅಲ್ಲಿರುವಂತಹ ಗಿಡಗಳು, ಅಲ್ಲಿ ಇರುವಂತಹ ಅನ್ನ, ಅಲ್ಲಿ ಒಂದೊಂದು ಕಲ್ಲನ್ನು ಸಹಿತ
ಮುಟ್ಟಿದಾಗ ಏನು ಅನ್ನಿಸ್ತೈತಿ ಅಂದರೆ ಇದರೊಳಗೆ ಸಿದ್ಧಾರೂಢದಾನ. ಆ ಮಟ್ಟದ ಹಂತಕ್ಕಿರ ಗಿಡ ನೋಡಿದ ಕೂಡಲೇ ಅನಿಸ್ತೈತಿ ಏನಂದ್ರೆ ಇದರೊಳಗನ ಸಿದ್ಧಾರೂಢನಿದ್ದಾನ. ಅವ ಇರಲಾರ್ದ ಜಗಾನನೇ ಇಲ್ಲ. ಅವನು ಎಲ್ಲ ಕಡೆ ಕಾನೂನು. ಅಂತಹ ಸಿದ್ಧಾರೂಢನ್ನು ಪಡೆದಂಥವ್ರು ನಾವು ಬಹಳ ಪುಣ್ಯಾತ್ಮರದೆವು. ಎಲ್ಲರಿಗೂ ಸಿಗುವಂತಹ ಭಾಗ್ಯ ಅಲ್ಲ ಇದು. ಇದನ್ನು ನಾವು ಪಡ್ಕೊಂಡೇವಪ್ಪ ಅಂದಮೇಲೆ ಆ ಸುಖವನ್ನು ನಾವು ಅನುಭವಿಸಿ ತೃಪ್ತರಾಗಬೇಕು ನೋಡ್ರಿ. ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ಮಠದಾಗ ಒಂದು ತುತ್ತು ಉಣ್ಣುವಾಗ ಸಿದ್ಧಾರೂಢ ನಿಂದಪ್ಪ ಅನ್ನಬೇಕು. ಮಠದಾಗ ಏನಾಯಿತು ಅದಕ್ಕೆಲ್ಲ ಸಿದ್ಧಾರೂಢನ ರೂಪದೊಳಗೆ ಅದನ್ನು ನೋಡಿದ್ವಿಪ್ಪ ಅಂದ್ರೆ ಕನದೊಳಗೂ ಸಹಿತ ನಮ್ಮಪ್ಪ ಸಿದ್ಧಾರೂಢ ಕಾಣಿಸ್ತಾನೆ ನೋಡ್ರಿ. ಸಿದ್ಧಾರೂಢರು ಹೆಂಗಿದ್ರಪ್ಪ ಅಂದ್ರೆ ಶಂಕರನ ಭೋಳೇತನ ಆ ಸಿದ್ಧಾರೂಢರಲ್ಲಿ ಐತಿ. ಬ್ರಹ್ಮನ ಬ್ರಹ್ಮತ್ವ ಆ ಸಿದ್ಧಾರೂಢರಲ್ಲಿ ಐತಿ. ಸರಸ್ವತಿಯ ವಿದ್ಯಾ ಪ್ರೌಢಿಮೆ ಆ ಸಿದ್ಧಾರೂಢರಲ್ಲಿ ಐತಿ. ಲಕ್ಷ್ಮಿಯ ಸಿರಿ ಸೌಭಾಗ್ಯ ಆ ಸಿದ್ಧಾರೂಢರಲ್ಲಿ ಐತಿ. ಧರಣಿಯ ಧಾರಣ ಶಕ್ತಿ ಆ ಸಿದ್ಧಾರೂಢರಲ್ಲಿ ಐತಿ. ಸೂರ್ಯನ ಪ್ರಖರತೆ ಆ ಸಿದ್ಧಾರೂಢರಲ್ಲಿ ಐತಿ. ಚಂದ್ರನ ಶಾಂತಿ ಆ ಸಿದ್ಧಾರೂಢರಲ್ಲಿ ಐತಿ. ಸಾಗರದ ಗಾಂಭೀರ್ಯತೆ ಆ ಸಿದ್ಧಾರೂಢರಲ್ಲಿ ಐತಿ. ಧರಿಯ ಧೈರ್ಯ ಆ ಸಿದ್ಧಾರೂಢನಲ್ಲಿ ಐತಿ. ಪೆಟ್ಟು ತಿಂದು ಫಲವನ್ನು ನೀಡುವಂತಹ ಶ್ರೇಯಸ್ಕರವಾದಂತಹ ಗುಣ ಆ ಸಿದ್ಧಾರೂಢರಲ್ಲೈತಿ. ಬಸವಣ್ಣನವರ ಸಮತಾಭಾವ ಆ ಸದ್ಗುರು ಸಿದ್ಧಾರೂಢರಲ್ಲಿ ಐತಿ. ಪ್ರಭುದೇವರ ವೀರಭಕ್ತಿ ಆ ಸಿದ್ಧಾರೂಢರೊಳಗೆ ಐತಿ. ಸಿದ್ಧರಾಮನ ಕಾರ್ಯದ ಕ್ಷಮತೆ ಆ ಸಿದ್ಧಾರೂಢರಲ್ಲಿ ಐತಿ. ರಾಮಕೃಷ್ಣ ಪರಮಹಂಸರ ದೈವಿ ನಿರ್ಭರತೆ ಆ ಸಿದ್ಧಾರೂಢರಲ್ಲಿ ಐತಿ. ಅದಕ್ಕೆ ಅಂತಹ ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ನಮ್ಮ ಜೀವನದೊಳಗೆ ಮರಿಬಾರ್ದು. ಅಧ್ಯಾತ್ಮದ ಹಾದಿಗೆ ಹಾದಿ ತೋರಿಸೈತಿ ಸಿದ್ಧಾರೂಢರ ಜೀವನ. ಬಾಳಿನ ಬೀದಿಯ ತುಂಬ ಅಧ್ಯಾತ್ಮದ ಬೆಳಕನ್ನು ಬೀರೈತಿ ಆ ಸಿದ್ಧಾರೂಢರ ಜೀವನ. ದೇವರೆನಿಸಿ ಮರೆಯಾದಂತಹ ಅವರು ಮರಣವನ್ನು ಹೊಂದಿಲ್ಲ, ಮಹಂತರಾಗಿದ್ದಾರೆ. ಬರ್ರಿ ಆ ಪುಣ್ಯಾತ್ಮ ನೆಲೆಸಿದಂಥ ಹುಬ್ಬಳ್ಳಿಗೆ ಬರ್ರಿ, ಆ ಪುಣ್ಯಾತ್ಮನ ಮಠಕ್ಕೆ ಬರ್ರಿ, ಆತನ ದರ್ಶನವನ್ನು ತೋಳ್ರಿ. ಇಷ್ಟ ನಾ ನಿಮ್ಮ ಹಂತಕ್ಕೆ ಪ್ರಾರ್ಥನೆಯನ್ನು ಮಾಡೋದು. ಅದಕ್ಕಿಂತ ಹೆಚ್ಚ ನನ್ನ ಹಂತಕ್ಕೆ ಏನೂ ಇಲ್ಲ. ಅದಕ್ಕಾಗಿ ಅಂತಹ ಸದ್ಗುರು ಸಿದ್ಧಾರೂಢರನ್ನು ಹಗಲಿ ರಾತ್ರಿ ನೆನೆಸ್ಕೊಂತ ಇರಬೇಕು. ಅದೇ ಒಂದು ದೊಡ್ಡ ತಪಸ್ಸು. ಸಿದ್ಧಾರೂಢರನ್ನು ಹುಬ್ಬಳ್ಳಿಗೆ ಯಾರೂ ಬರ್ರಿ ಅಂಥೇಳಿ ಕರೀಲಿಲ್ಲ, ತಾವಾಗಿನ ಬಂದರು. ಸಿದ್ಧರನ್ನು ನೀವು ಹುಬ್ಬಳ್ಳಿಗೆ ಬರ್ರಿಪ್ಪ, ಇಲ್ಲೇ ಇರ್ರಿಪ್ಪ ಅಂತ ಯಾರೂ ಹೇಳಲಿಲ್ಲ. ಆದರೆ ಹುಬ್ಬಳ್ಳಿ ಎಷ್ಟು ಪುಣ್ಯ ಮಾಡಿರಬಹುದು ಅಂತ ಇಲ್ಲಿ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಸಿದ್ಧರನ್ನು ಹುಬ್ಬಳ್ಳಿಗೆ ಯಾರೂ ಕರೆದುಕೊಂಡು ಬಂದಿರಲಿಲ್ಲ, ತಾನಾಗಿ ಬಂದರು. ಕರೆಯದೇ ಬಂದಂತಹ ಸಿದ್ಧರನ್ನು ಹೇಳದೆ ಕೇಳದೆ ಇಲ್ಲಿಂದ ಕಳುಹಿಸಿಕೊಡುವ ಪೂರ್ವ ಸಿದ್ಧತೆಯನ್ನು ಕೆಲವರು ಮಾಡಿದ್ರು ಅಂತ ಹೇಳ್ತಾರೆ ನೋಡ್ರಿ. ಸಿದ್ಧಾರೂಢರಿಗೆ ಕೊಟ್ಟಂತಹ ತೊಂದರೆಯನ್ನು ಯಾರಿಗೂ ಕೊಡಲಿಲ್ಲ. ಸಿದ್ಧಾರೂಢಪ್ಪಗಳು 1929 ಒಳಗೆ 19/8 ಸೋಮವಾರ ದಿವಸ ಪೂಜೆ ನಡಿಬೇಕಾಗಿತ್ತು. ಪೂಜಾ ನಡೆಯುವಂಥ ಕಾರ್ಯ ಆರಂಭ ಮಾಡಿದರು. ಆವಾಗ ಸಿದ್ಧಾರೂಢಪ್ಪಗಳು ಭಕ್ತರಿಗೆ ಒಂದು ಮಾತು ಹೇಳಿದ್ರಂತ. ಏನಂತಂದ್ರೆ, ಇದು ಕಡಿ ಪೂಜಾ ನೋಡ್ರಪ್ಪ, ಗುರಪ್ಪನ ಸೇವಾ ಚೆನ್ನಾಗಿ ಮಾಡಿರಿ, ನಿಮಗೆ ಗುರು ಕಲ್ಯಾಣ ಮಾಡ್ತಾನೆ ಅಂತ ಹೇಳಿಬಿಟ್ರಂತ ನೋಡ್ರಿ. ಆವಾಗ
ಭಕ್ತರ ಹೃದಯದೊಳಗೆ ಚೂರಿ ಹಾಕಿದಂಥ ಅನುಭವ. ನಮ್ಮಪ್ಪ ಸಿದ್ಧಾರೂಢಜ್ಜ ಹಿಂಗೆ ಯಾಕೆ ಅಂದ ಅಂತ ಹೇಳಿಕಾರ ಭಾಳ ಚಿಂತೆ ಹತ್ತಿತು. ಆದ್ರೂ ಸಹಿತ ಮನಸ್ಸಿನೊಳಗೆ ಏನೋ ಒಂದು ಅಸಮಾಧಾನವನ್ನು ಇಟ್ಕೊಂಡು ಸಿದ್ಧಾರೂಢ ಪೋಳನ್ನು ನೋಡ್ಕೊಂತನ ಎಲ್ಲರೂ ಸಹಿತ ಭಕ್ತರು ದುಃಖಿಸಾಕತ್ರು. 30 ವರ್ಷದಿಂದ ಪ್ರತಿ ಜಾತ್ರೆ ಸಮಯಕ್ಕೂ ಸಹಿತ ಸಿದ್ಧಾರೂಢರ ತೇರಿನ ಮನೆ ಬಾಜುಕಿರುವಂತಹ ಒಂದು ಬೇವಿನ ಗಿಡ, ಆ ಬೇವಿನ ಗಿಡದ ತುದಿ ಮ್ಯಾಲ ಸಿದ್ಧಾರೂಢರ ಒಂದು ಶಕ್ತಿ ಶ್ರೀಮಂತಿಕೆಯನ್ನು ತೋರುವಂತಹ ಧವಲ ಚಾರಿತ್ರ್ಯಕ್ಕೆ ಜೀವಂತ ಸಾಕ್ಷಿಯಾಗಿದ್ದಂತಹ ಭದ್ರಧ್ವಜ ಅಂಥೇಳಿಕಾರ ಒಂದು ಧ್ವಜವನ್ನು ಕಟ್ಟುತ್ತಿದ್ದರು ಪ್ರತಿ ವರ್ಷ ಜಾತ್ರೆಗೆ. ಮತ್ತು ಮುಂದಿನ ವರ್ಷ ಜಾತ್ರೆಗೆ ಅದನ್ನು ಬದಲಿ ಮಾಡ್ತಿದ್ದರು. ಆದರೆ ಸಿದ್ಧಾರೂಢ ಪೋಳಿಗೆಯನ್ನು ತಮ್ಮ ಬಾಯಿಂದ 1929 ಸೋಮವಾರ ಇವತ್ತು ಕಡಿ ಪೂಜೆ ಪಾಣಂದಂತ ಅಂದರು. ಆ ಕ್ಷಣದೊಳಗೆ ಆ ಒಂದು ಬೇವಿನ ಮರದ ಮೇಲೆ ಕಟ್ಟಿದಂಥ ಧ್ವಜ ಮುರಿದು ಕೆಳಗೆ ಬಿತ್ತಂತ ನೋಡ್ರಿ. ಆವಾಗ ಭಕ್ತರಿಗೆ ಇನ್ನೂ ಹೆಚ್ಚಿನ ಡವ ಆರಂಭ ಆಯಿತು. ಆವಾಗ ಹೇಳ್ತಾರಲ್ಲ, ಕಾಮಾತುರಾಣಾಂ ನ ಭಯಂ ನ ಲಜ್ಜಾ, ದ್ರವ್ಯಾತುರಾಣಾಂ ನ ಪಾಪಂ ನ ಪುಣ್ಯಂ ಅನ್ನೋರು ಹಂಗೆ ಸಿದ್ಧಾರೂಢರ ಒಂದು ಮಠದೊಳಗೆ ಇದ್ದಂತಹ ಕೆಲವು ಕುಹಕಿಗಳು ಏನು ಮಾಡಿದ್ರಪ್ಪ ಅಂತಂದ್ರೆ, ಸಿದ್ಧಾರೂಢರ ಮಠದ ಸಂಪತ್ತಿಗೆ ಆಶೆ ಮಾಡಿದರು. ಅಲ್ಲಿ ಕೊಡಬಾರದ ಕಷ್ಟವನ್ನು ಸದ್ಗುರು ಸಿದ್ಧಾರೂಢರಿಗೆ ಕೊಟ್ಟರು. ಯಾವುದಕ್ಕೂ ಅವರು ಹೆದರಲಿಲ್ಲ ಸಿದ್ಧಾರೂಢರು. ಯಾವ ಬಗ್ಗೆನೂ ಅವರು ಚಿಂತೆಯನ್ನು ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಸಿದ್ಧಾರೂಢ ಪೋಳು ಯಾವಾಗಲೂ ಸಹಿತ ತಮ್ಮ ಒಂದು ಆನಂದದೊಳಗನ ತಾವು ಇರ್ತಿದ್ರು. ಆವಾಗ ಸಿದ್ಧಾರೂಢ ಅಪ್ಪುಗಳು ಎಂಥ ಒಂದು ತಾಳ್ಮೆಯವರೊಳಗೆ, ಎಂಥ ಒಂದು ಶಾಂತತೆ ಆ ಸದ್ಗುರು ಸಿದ್ಧಾರೂಢರೊಳಗೆ. ಯಾವ ಸಿದ್ಧಾರೂಢರು ಇಡೀ ಸಂಪತ್ತಿಗೆ ಅಧಿಪತಿಗಳಾಗಿದ್ದರು, ಯಾರು ಆ ಸಿದ್ಧಾರೂಢರ ಒಂದು ಉತ್ತರಾಧಿಕಾರಿಯಾಗಿ ನಿಂತಿದ್ದರು, ಗುರುನಾಥಾರೂಢರು. ಸಿದ್ಧಾರೂಢರನ್ನೇ ಇರಬಹುದು, ಗುರುನಾಥಾರೂಢರನ್ನೇ ಇರಬಹುದು. ಇವರಿಗೆ ಅಲ್ಲಿದ್ದಂಥ ಆಸ್ತಿ, ರೊಕ್ಕ, ಬೆಳ್ಳಿ, ಬಂಗಾರ ಒಂದು ಕವಡಿ ಕಿಮ್ಮತ್ತು ಸಹಿತ ಇದ್ದಿದ್ದಿಲ್ಲ ಅಂತ ನೋಡ್ರಿ. ಗುರುನಾಥಾರೂಢರು ಅದನ್ನು ಕಣ್ಣೆತ್ತಿ ನೋಡಲಿಲ್ಲ, ಸಿದ್ಧಾರೂಢರು ಅದನ್ನು ಕಣ್ಣೆತ್ತಿ ನೋಡಲಿಲ್ಲ. ಸಿದ್ಧಾರೂಢರ ಸಂಘ ಸಾಮೀಪ್ಯದಿಂದ ಗುರಪ್ಪನವರಿಗೆ ಸ್ಥಿತಿ ಪ್ರಾಪ್ತವಾಗಿಬಿಟ್ಟಿತು. ಗುರಪ್ಪನವರಿಗೆ ಆರೋಗ್ಯ ಸರಿ ಇದ್ದಿದ್ದಿಲ್ಲ ಅಂತ ಹೇಳಿಕಾರ ಸಿದ್ಧಾರೂಢ ಅಪ್ಪೋಳನ ತಮ್ಮ ಪ್ರೀತಿಯ ಶಿಷ್ಯರಾದಂತಹ ಗೋವಿಂದ ಮಹಾಸ್ವಾಮಿಗಳ ಜೊತೆ ಗುರುನಾಥಾರೂಢರನ್ನು ಮಿರಜಕ್ಕೆ ಕಳಿಸಿಕೊಟ್ಟಿದ್ದರು. ಆವಾಗ 21/8/1929 ಮೊದಲೇ ದಿವಸನ ಅಂದರೆ 20ನೇ ತಾರೀಕಿಗೆ ತಾರು ಹಾಕಿದ್ರು. ಏನಂದ್ರೆ, ಲಘುನ ಗುರಪ್ಪನ ಕರೆಸ್ರಿಪ್ಪ ಅಂತ ಸಿದ್ಧಾರೂಢರು ಹೇಳಿದರು. ಅದಕ್ಕೆ ಸಿದ್ಧಾರೂಢ ಅಪ್ಪೋಳೆ ಹೇಳಿದಂಗೆ ತಾರು ಹಾಕಿದರು. ಮಿರಜಿಗೆ ತಾರು ಹೋಗಿ ಮುಟ್ಟಿತು. 21/8/1929 ಬುಧವಾರ ಬೆಳಗ್ಗೆ 3:30ಕ್ಕೆ ಗುರುನಾಥಾರೂಢರು ಹುಬ್ಬಳ್ಳಿಗೆ ಬಂದರು. ಹಾಸಿಗೆಯಲ್ಲಿ ಮೈ ಚೆಲ್ಲಿ ಸಿದ್ಧಾರೂಢರು ಮಲ್ಕೊಂಡಿದ್ದರು. ಆವಾಗ ಗುರು ಬಂದೇನೋ ಅಂತ ಕೇಳ್ತಿದ್ರಂತ.
ಆವಾಗ ಗುರಪ್ಪಜ್ಜ ಬಂದ. 3:30ಕ್ಕೆ ಬೆಳಗಿನ ಜಾವ. ಸಿದ್ಧಾರೂಢಪ್ಪಗಳು ಏನು ಮಾಡಿದ್ರಂದ್ರೆ, ಆ ಗುರುನಾಥಾರೂಢ ಮಹಾಸ್ವಾಮಿಗಳನ್ನು ನೋಡಿದರು. ಗುರುನಾಥಾರೂಢರ ಕಣ್ಣ ನೀರಿನಿಂದ ತುಂಬಿತು. ಹಂಗೆ ಮುಖ ಕೆಳಗೆ ಮಾಡಿ ನಿಂತರು. ಕಂಬನಿ ಸುರುಸಾಕತ್ರು. ಸಿದ್ಧಾರೂಢರವರನ್ನು ನೋಡಿದರು. ಹಂತೇಕೆ ಕರೆದ್ರೆ, ಗುರು ಅವತಾರಿ ಸಮಾಪ್ತಿ ಕಾಲ ಬಂತಪ್ಪ ಅಂತಂದ್ರಂತ ನೋಡ್ರಿ. ಅಷ್ಟ ನೋಡಿದ ಗುರುನಾಥಾರೂಢರು ಜೋರ ಅಳಾಕತ್ರು. ಸಿದ್ಧಾರೂಢರ ಪಾದವನ್ನು ಗಟ್ಟಿ ಹಿಡಿದು, ಅಜ್ಜ ನೀ ಹೋದಿ ಅಂದ್ರೆ ನಾ ಹೆಂಗೆ ಬದುಕಲಿ ಅಂತ ಅಳಾಕತ್ರು. ಆವಾಗ ಸಿದ್ಧಾರೂಢರು ಏನು ಮಾಡಿದ್ರು ಅಂದ್ರೆ, ಹಂತೇಕೆ ಕರೆದ್ರೆ ಗುರುನಾಥಾರೂಢರ, ಗುರು ಬಾಯಿಲಿ ನೀನು ಜೋಲು ಮುಖ ಹಾಕ್ಕೊಂಡು ನಿಂದ್ರಬೇಡಪ್ಪ. ನನ್ನ ಕಾರ್ಯ ಆಯಿತು, ಇನ್ನು ನಿನ್ನ ಕಾರ್ಯ ಆರಂಭ ಆಗ್ತೈತಿ. ನಾ ಇಲ್ಲಿ ಇರುವ ಕೆಲಸ ಮುಗಿತಪ್ಪ. ಇನ್ನು ನಾ ಮಾತಾಡಿ ಕೆಟ್ಟನಿಪ್ಪ. ನೀ ಮಾತಾಡಬೇಡ. ನೀ ನಂಬೋದಾದ್ರೆ ಬರೀ ಈ ಬೂದಿ ಮತ್ತು ಈ ಮಣ್ಣಿನ ಮಗಿ ಇದನ್ನು ಬಿಟ್ಟರೆ ಏನೂ ನಂಬಬೇಡಪ್ಪ ಅಂಥೇಳಿ ಸಿದ್ಧಾರೂಢಪ್ಪಗಳು ಗುರಪ್ಪಜ್ಜಗ ಆಶೀರ್ವಾದವನ್ನು ಮಾಡಿ ನೆಟ್ಟ ಕಣ್ಣಿನಿಂದ ಸಿದ್ಧಾರೂಢರನ್ನು ಏನು ಮಾಡಿಬಿಟ್ಟ ಅಂದ್ರೆ, ಗುರುನಾಥಾರೂಢರನ್ನು ಕೆಳಗಿನಿಂದ ಮೇಲಿನ ಮಠನೂ ಸಹಿತ ನೋಡಿಬಿಟ್ರು. ಅದು ಕೇವಲ ಚರ್ಮ ದೃಷ್ಟಿಯಾಗಿರಕ್ಕಿಲ್ಲ, ಮರ್ಮ ದೃಷ್ಟಿಯಾಗಿತ್ತಂತ ನೋಡ್ರಿ. ಸಿದ್ಧಾರೂಢರ ಕಣ್ಣೊಳಗಿಂದ ಆ ಅಪೂರ್ವವಾದಂತಹ ದೈವಿ ತೇಜಸ್ಸಿನ ಮಹಾರಾಶಿ ಒಳಗೆ ಗುರಪ್ಪಜ್ಜ ಮುಳುಗಿ ಹೋಗಿಬಿಟ್ಟ. ಸಿದ್ಧಾರೂಢರು ಗುರಪ್ಪನವರ ದೇಹದ ಮನೆಯೊಳಗೆ ಅರುಹಿನ ನಂದಾದೀಪವನ್ನು ಹಚ್ಚಿದರು. ಬೆಳಕು ಹೊಮ್ಮಿತು, ದೇವಪ್ರಭೆ ಚಿಮ್ಮಿತು. ಗುರಪ್ಪನವರು ತಮ್ಮ ಸಂಗಡ ಕಟ್ಟಿಕೊಂಡು ಬಂದ ಹೊರಬೆಳಕಿನ ಎಲ್ಲ ತವದಿ ಸಿಪ್ಪಿ ಸೋಕಳಿಗಳು ಕಳಚಿ ಬಿದ್ದು ಅಂತ ನೋಡ್ರಿ. ಆ ದೃಷ್ಟಿಯಿಂದ ಹೊರಗಿನ ಒಂದು ಪ್ರಪಂಚ ಮೋಹ ಅನ್ನೋದು ಬಿಚ್ಚಿ ಹೋಗಿಬಿಡ್ತು ಗುರುನಾಥಾರೂಢರು. ದೇಹದ ಮನೆಯ ಹೊರಗೆ ಒಳಗೆ ಕಸ ಗೂಡಿಸಿ ಸಿದ್ಧಾರೂಢರು ಗುರುನಾಥಾರೂಢರನ್ನು ಸ್ವಚ್ಛ ಮಾಡಿಬಿಟ್ರು. ಗುರುನಾಥಾರೂಢರ ಮನೆ ನಿರ್ಮಲವಾಯಿತು, ಮನ ನಿರ್ಮಲವಾಯಿತು. ಶಿವದೀಪ ಬೆಳಗಿತು. ಬೆಂಕಿಗೆ ಬಾಯಿಗೆ ಬಿದ್ದಂಥ ಹಸಿ ಕಟ್ಟಿಗಿನೂ ಹೆಂಗೆ ಸುಟ್ಟುಕೊಂಡು ಬೆಂಕಿ ಎಕ್ಕತ್ಲ ಹಂಗೆ ಗುರುನಾಥಾರೂಢರು ಗುರುವಿನ ಅರುಹಿನ ಅಗ್ನಿ ಒಳಗೆ ಬಿದ್ದು ಬೆಂದು ತಾವೂ ಕಿಚ್ಚಾಗಿ ಹೋದರು. ಸಿದ್ಧಾರೂಢರು ಅವರನ್ನು ಗುರುವನ್ನಾಗಿ ಮಾಡಿದರು. ಗುರುನಾಥಾರೂಢರ ದೇಹವೆಂಬ ಮನೆಯೊಳಗೆ ಸಿದ್ಧಾರೂಢರು ಪ್ರವೇಶ ಮಾಡಿದರು. ಸಿದ್ಧಾರೂಢರ ಕಣ್ಣು ನೋಟದ ಕಸುವು ಎಷ್ಟಿತ್ತಂತಂದ್ರೆ, ಆ ಒಂದು ಸಮಯದೊಳಗೆ ಒಂದು ಮೂಲಿ ಒಳಗೆ ನಿಂತಹ ಶಾಂತಾನಂದ ಮಹಾಸ್ವಾಮಿಗಳ ಕಡೆ ಗುರುನಾಥಾರೂಢರ ಮೇಲೆ ಬಿದ್ದಂತಹ 1000 ಪಟ್ಟ ದೃಷ್ಟಿ ಒಳಗಿಂದ ಅರ್ಧ ಪಟ್ಟು ಶಾಂತಾನಂದರ ಮೇಲೆ ಬಿದ್ದರೆ ಅವರೂ ಸಹಿತ 12 ವರ್ಷ ಮೌನವಾಗಿ ಬಿಟ್ಟಿದ್ರು ಅಂತ ಹೇಳ್ತಾರೆ. ಅಂದಮೇಲೆ ಸಿದ್ಧಾರೂಢರ ಒಂದು ಆ ಕಡೆಯ ನೋಟ ಎಷ್ಟೊಂದು ಪ್ರಭಾವಶಾಲಿಯಾಗಿತ್ತು. ಅದು ಯಾವ ರೀತಿ ಗುರುನಾಥಾರೂಢರನ್ನು ಕರುಣಿಸಿತು ಅನ್ನೋದನ್ನು ನೋಡಬಹುದು. ಅದೇ ಪ್ರಕಾರವಾಗಿ 33 ವರ್ಷ ಮಾತನಾಡದಾರದ ಮೌನಯೋಗಿಯಾಗಿ ಉಳಿದ್ರು ಗುರುನಾಥಾರೂಢರು. ಇವತ್ತಿನ ಮಠನೂ ಸಹಿತ ನಂಬಿದಂಥ ಭಕ್ತರಿಗೆ ಸಿದ್ಧಾರೂಢರು ಅದಾರ. ಇವತ್ತಿನ ಮಠನೂ ನಂಬಿದಂಥ ಭಕ್ತರಿಗೆ ಗುರುನಾಥಾರೂಢರು ಅದಾರ. ಅದಕ್ಕೆ ಮನಸ್ಸು ಗಟ್ಟಿ ಮಾಡಿಕೊಂಡು ಮನಸ್ಸಿನೊಳಗೆ ದೃಢ ಸಂಕಲ್ಪ ಮಾಡೋದು ಏನಂದ್ರೆ, ನಾವು ನಂಬಿದಂಥ ಗುರುಗಳು ನಮ್ಮ ಜೋಡಿ ಅದಾರ, ಅವರ ಕೃಪಾದೃಷ್ಟಿ ನಮ್ಮ ಮೇಲೆ ಐತಿ. ಆ ಧೈರ್ಯದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ,
ನಮ್ಮ ಜೀವನವನ್ನು ಸಾಗಿಸ್ಬೇಕು. ಸಿದ್ಧಾರೂಢರು ಎಲ್ಲೋ ದೂರ ಹುಟ್ಟಿದರು. ಕಾಡು ನಾಡು ಗುಡ್ಡ ಅಡವಿ ಒಳಗೆ ಸಂಚರಿಸಿದರು. ಶರೀರವನ್ನು ಸವಿಸಿದರು. 10 ಆನೆ ಒಂಟಿಗಳು ಹೊರಲಾರದಷ್ಟು ಆತ್ಮಶ್ರೀ ಅನ್ನುವಂತಹ ಮುತ್ತು ರತ್ನ ವಜ್ರ ಹವಳ ಮಾಣಿಕ್ಯ ಕಲ್ಲುಗಳನ್ನು ಹೊತ್ತು ಹುಬ್ಬಳ್ಳಿಗೆ ತಗೊಂಡು ಬಂದರು. ತಾವಾಗಿನ ಬಂದರು. ಅವರ ವಸ್ತುಗಳನ್ನು ಕೊಳ್ಳುವುದು ಒತ್ತಟ್ಟಿಗಿರಲಿ, ಅವರು ತಂದಂತಹ ಆ ಮುತ್ತು ರತ್ನ ವಜ್ರ ಮಾಣಿಕ್ಯ ಅನ್ನುವಂಥ ಜ್ಞಾನದ ಸಂಪತ್ತನ್ನು ಖರೀದಿ ಮಾಡೋದು ಒತ್ತಟ್ಟಿಗೆ ಇರಲಿ, ಅದನ್ನು ಚೆಂದಾಗಿ ನೋಡುವಂಥ ಯೋಗ್ಯತೆಯೂ ಸಹಿತ ನಮ್ಮಂಥ ಪಾಮರರಿಗೆ ಆಗಲಿಲ್ಲ. ಸಿದ್ಧಾರೂಢರ ಹೊರಗಿನ ಸಂಪತ್ತನ್ನು ನೋಡಿದ್ವಿ, ಹೊರಗಿನ ಭವ್ಯತೆಯನ್ನು ನೋಡಿದ್ವಿ, ಒಳಗಿದ್ದಂಥ ಆತ್ಮಜ್ಞಾನದ ಕಡೆಗೆ ನಾವು ಲಕ್ಷಣ ಕೊಡಲಿಲ್ಲ. ಸಿದ್ಧಾರೂಢ ಅಪ್ಪುಗಳು 33 ವರ್ಷದಕ್ಕಿಂತ ಹೆಚ್ಚು 30 ವರ್ಷದಕ್ಕಿಂತಲೂ ಹೆಚ್ಚು ಹುಬ್ಬಳ್ಳಿ ಒಳಗನ ತಮ್ಮ ಅವತಾರ ಕಾರ್ಯವನ್ನು ಮಾಡಿದರು. ಏನು ಮಾಡಿದ್ರಪ್ಪ ಅಂದ್ರೆ ಶಿವನ ಪ್ರಸಾದವಾಣಿಯನ್ನು ಹಂಚಿದರು. ಅಂದಮ್ಯಾಲ ಆ ಪ್ರಸಾದವನ್ನು ಉಂಡು ಧನ್ಯರಾದವರು ಎಷ್ಟು ಮಂದಿ ಅಂತ. ಅದಕ್ಕೆ ಸಿದ್ಧಾರೂಢ ಅಪ್ಪಂದ ಹೊರಗೆ ನೀಡುವಂತಹ ಪ್ರಸಾದವನ್ನು ಉಂಡು ಹೊಟ್ಟೆ ತುಂಬಿಸ್ಕೊಂಡ್ರ ಹೊರತಾಗಿ ಒಳಗೆ ನೀಡಿದಂತಹ ಆತ್ಮಜ್ಞಾನವನ್ನು ಪಡ್ಕೊಂಡು ಎಷ್ಟು ಜನ ಮುಕ್ತರಾದರು ಅಂತ. ಅದಕ್ಕೆ ಸಿದ್ಧಾರೂಢಪ್ಪವರು ಇವತ್ತಿನ ಮಠನೂ ಸಹಿತ ಅದಾರ. ನಂಬಿದಂತಹ ಭಕ್ತರನ್ನು ನನಗೆ ಬಸವನ್ಯವ್ವ ಅನ್ನುವಂಥ ಒಬ್ಬ ಪುಣ್ಯಾತ್ಮಳು ಫೋನ್ ಮಾಡಿದ್ಳು. ಏನಂದ್ರಂದ್ರೆ, ನನಗೆ ಅಪ್ಪ ನನಗೆ ಕ್ಯಾನ್ಸರ್ ಆಗೈತಿ, ನನಗೆ ಕೀಮೋ ಕೊಟ್ಟರು, ನನಗೊಂದು ಗಂಜಿನೂ ಹೋಗತಿರ್ಕಿಲ್ಲ. ಯಾವಾಗ ನೀವು ಹೇಳುವಂತಹ ಸಿದ್ಧಾರೂಢರ ಲೀಲೆಗಳನ್ನು ಕೇಳಾಕತ್ನಿ ಫೋನಿನೊಳಗೆ ಒಂದು ಧೈರ್ಯ ತುಂಬಿತು. ದವಾಖಾನೆಗೆ ತೋರಿಸ್ಕೊಂಡು ಹೋಗುವಾಗ ಸಿದ್ಧಾರೂಢರ ಮಟ್ಟಕ್ಕೆ ನಾನು ಕರ್ಕೊಂಡು ಹೋಗ್ರಿ ಅಂತ ಅಂದೆ. ಅಲ್ಲಿ ಹೋದ ಕೂಡಲೇ ಸಿದ್ಧಾರೂಢ ಅಜ್ಜಗಂದೆ, ಯಪ್ಪ ನಿನ್ನ ಆಶೀರ್ವಾದದಿಂದ ಒಂದು ತುತ್ತು ಪ್ರಸಾದ ಉಣಿಸೋ ಹಂಗೆ ನನಗೆ ಕೃಪಾ ಮಾಡು ಅಂಥೇಳಿ ಬೇಡಿದೆ. ನಾನು ಅಡುಗೆ ಮನೆಗೆ ಕರ್ಕೊಂಡು ಹೋದರು. ನುಚ್ಚು ಸಾರು ಒಂದು ತುತ್ತು ಉಂಡನಪ್ಪ. ಇವತ್ತು ಪೂರ್ಣ ಆರಾಮಾಗಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡಾಕತ್ತೇನೆಪ್ಪ. ಇನ್ನು ನನ್ನ ಶರೀರ ಸತ್ತು ಹೋದರೂ ಸಹಿತ ನಾ ಚಿಂತೆ ಮಾಡೋದಿಲ್ಲ, ಯಾಕಂದ್ರೆ ಸಿದ್ಧಾರೂಢಪ್ಪನ ಅದೇನಂತ ನನಗೆ ತೋರಿಸ್ಕೊಟ್ಟಾನು ಅಂತ ಹೇಳಿದರು. ಇದಕ್ಕಿಂತ ದೊಡ್ಡ ಸಾಕ್ಷಿ ಸಿದ್ಧಾರೂಢರು ಇವತ್ತಿನ ಮಠನೂ ಅದಾರ ಅನ್ನೋದಕ್ಕೆ ಬೇರೆದು ಬೇಕಾಗಿಲ್ಲ. ಅಂತಹ ಸಿದ್ಧಾರೂಢರನ್ನ ನಂಬಿ ನಾವು ಉದ್ಧಾರ ಆಗಿ ಹೋಗೋಣ.